ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ ಗಾದ್ಗೆ. ಇಂದಿನ ಮುಖ್ಯಾಂಶಗಳು. ಸಂಘದ ಸರ್ವ ಸದಸ್ಯರ ಸಾಮಾನ್ಯ ಸಭೆ 3 ವರ್ಷಕ್ಕೆ ಅಧ್ಯಕ್ಷರ ಅವಧಿ ನಿಗದಿಪಡಿಸಿ. ಪತ್ರಕರ್ತರಲ್ಲಿ ಅಧ್ಯಯನಶೀಲತೆ ಕಡಿಮೆಯಾಗಿದೆ, ರುದ್ರಣ್ಣ ಹರ್ತಿಕೋಟೆ ಕಳವಳ. ಬೇರೆಯವರ ಹೆಸರಿನಲ್ಲಿ ಕೆಲವರು ಅರ್ಜಿ ಸಲ್ಲಿಸಿ ಕಾಯಿದೆಯ ದುರುಪಯೋಗ ಪಡಿಸಿಕೊಳ್ಳುವ ಕಾರ್ಯ ನಡೆಯುತ್ತಿದೆ, ಆಯುಕ್ತ ಬದ್ರುದ್ದೀನ್. ರಾಜ್ಯ ಪತ್ರಕರ್ತರ ಸಮ್ಮೇಳನದ 2ನೇ ದಿನವಾದ ಭಾನುವಾರ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ತಗಡೂರ್ ಅವರ ಪ್ರಸ್ತಾಪಿಸಿರುವ ಸಂಘದ ಚುನಾವಣೆ 3 ವರ್ಷದಿಂದ 5 ವರ್ಷ ಅವಧಿ ನಿಗದಿ ಮಾಡುವ ವಿಷಯ ತಿಳಿಸಿದರು. ಸಭೆಯಲ್ಲಿ 80%ಕ್ಕೂ ಹೆಚ್ಚಿನ ಸದಸ್ಯರು ಈಗ ಇದ್ದಿರುವ 3 ವರ್ಷಕ್ಕೆ ಅವಧಿ ಸೀಮಿತವಾಗಬೇಕು ಎಂದು ಹೇಳಿದರು. ಮಹಿಳೆಯರಿಗೂ ಸಂಘದ ಪ್ರಾಧಾನ್ಯತೆ ಕೊಡುವ ಕುರಿತು ಪ್ರಸ್ತಾಪಿಸಿದರು. ರಾಯಚೂರಿನವರು ಕಳೆದ ಬಾರಿ ನೀವು ಸಮ್ಮೇಳನ ಮಾಡ್ತೀವಿ ಅಂತ ತೆಗೆದುಕೊಂಡು ಹೋದ್ರಿ. ಮತ್ತೆ ಅವಕಾಶಗಳನ್ನು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ. ದಯಮಾಡಿ ನೀವು ಅವಕಾಶವನ್ನು ಬಳಸ್ಕೋಬೇಕು. ಅಲ್ಲಲ್ಲ, ಒಂದು ನಿಮಿಷ ಕೇಳಿ. ನಿಮಗೆ ಕಡೆ ಅವಕಾಶ ರಾಯಚೂರಿನವರು ನೀವು ಮಾಡೋದಾದ್ರೆ ನಮಗೆ ಸ್ಟೇಟ್ ಕಮಿಟಿಗೆ ನೀವು ಕನ್ವಿನ್ಸ್ ಮಾಡಬೇಕು. ಯಾಕೆಂದ್ರೆ ನೀವು ಒಗ್ಗಟ್ಟಾಗಿ ಮತ್ತೆ ಸಮ್ಮೇಳನವನ್ನು ಮಾಡಿಕೊಡ್ತೀವಿ ಅಂತ ಒಗ್ಗಟ್ಟಾಗಿ ಬಂದರೆ ಖಂಡಿತವಾಗಿ ನೀವೇ ಸಮ್ಮೇಳನ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ದಾಟಿ ಹೋದರೆ ನಾವು ಬೇರೆ ಜಿಲ್ಲೆಗೆ ಅವಕಾಶವನ್ನು ಇಮ್ಮಿಡಿಯೇಟ್ ಲಿಫ್ಟ್ ಮಾಡ್ತೀವಿ. ಅದು ನಿಮ್ಮ ಗಮನಕ್ಕೆ ಇರಲಿ. ಯಾಕೆಂದರೆ ಹಾಸನದಲ್ಲಿದ್ದಾರೆ, ಚಿಕ್ಕಬಳ್ಳಾಪುರದವರು ಇದ್ದಾರೆ. ಮಾಹಿತಿ ಹಕ್ಕು ಅರ್ಜಿಗಳು ಗುಣಮಟ್ಟದಲ್ಲಿ ಕೂಡಿರಲಿ, ಮಾಹಿತಿ ಹಕ್ಕು ಕಾಯ್ದೆ ಸದ್ಬಳಕೆ ಆಗಬೇಕು ಎಂದು ರಾಜ್ಯ ಮಾಹಿತಿ ಆಯುಕ್ತ ಬದ್ರುದ್ದೀನ್ ಅವರು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಘಟಕದಿಂದ ನಡೆದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ 2ನೇ ದಿನ ಏಪ್ರಿಲ್ 12ರಂದು ನಡೆದ ಮಾಹಿತಿ ಹಕ್ಕು ಕಾಯ್ದೆ ವಿಷಯದ ಉಪನ್ಯಾಸದಲ್ಲಿ ಅವರು ಮಾತನಾಡಿ, ಹೋರಾಟಗಾರರು ಮತ್ತು ಬೇರೆಯವರ ಹೆಸರಿನಲ್ಲಿ ಕೆಲವರು ಅರ್ಜಿ ಸಲ್ಲಿಸಿ ಕಾಯ್ದೆಯ ದುರುಪಯೋಗ ಪಡಿಸಿಕೊಳ್ಳುವ ಕಾರ್ಯ ನಡೆಯುತ್ತಿದೆ. ಮಾಹಿತಿ ಕೇಳುವಾಗ ಪತ್ರಕರ್ತರು ತಮ್ಮ ವೃತ್ತಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಈ ಕಾಯ್ದೆಯನ್ನು ದುರುಪಯೋಗಪಡಿಸಿಕೊಳ್ಳುವವರನ್ನು ಹತ್ತಿಕ್ಕುವ ಕಾರ್ಯವನ್ನು ಸಹ ಪತ್ರಕರ್ತರು ಮಾಡಬೇಕು ಎಂದರು. ಅಧ್ಯಯನಶೀಲ ವರದಿಗೆ ಮಾಹಿತಿ ಪಡೆದುಕೊಂಡಲ್ಲಿ ಗುಣಮಟ್ಟದ ವರದಿ ಮಾಡಬಹುದು ಎಂದು ಅವರು ಪತ್ರಕರ್ತರಿಗೆ ಸಲಹೆ ನೀಡಿದರು. ಈ ವೇಳೆ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟ್ ಸಿಂಗ್, ಪತ್ರಕರ್ತರಾದ ಕೆವಿ ಪರಮೇಶ್, ಬಾಬುರಾವ್ ಎಡ್ರಾಮಿ, ಮಹಮ್ಮದ್ ಭಾಷಾ ಗೊಳ್ಳೆಂ, ಎಚ್.ಬಿ. ಮದನಗೌಡ ಉಪಸ್ಥಿತರಿದ್ದರು. ಪತ್ರಕರ್ತರಲ್ಲಿ ಅಧ್ಯಯನಶೀಲತೆ ಕಡಿಮೆ ಆಗಿದೆ ಎಂದು ಹಿರಿಯ ಪತ್ರಕರ್ತ ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಅವರು ಕಳವಳ ವ್ಯಕ್ತಪಡಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬೀದರ್ ಘಟಕದಿಂದ ನಡೆದ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ 2ನೇ ದಿನ ಏಪ್ರಿಲ್ 12ರಂದು ನಡೆದ ಮಾಹಿತಿ ಹಕ್ಕು ಕಾಯ್ದೆ ವಿಷಯದ ಉಪನ್ಯಾಸ ಉದ್ಘಾಟಿಸಿ ಅವರು ಮಾತನಾಡಿದರು. ಸತ್ಯವನ್ನು ತಿರುಚುವಂತಹ, ಇನ್ನಾರದ್ದು ಬಾಲಂಗೋಚಿ ಆಗುವಂತಹ ದುಸ್ಥಿತಿಯಿಂದ ಪತ್ರಕರ್ತರು ಹೊರಬರಬೇಕು. ಪತ್ರಿಕೋದ್ಯಮ ಮತ್ತೆ ತನ್ನ ಗಟ್ಟಿತನವನ್ನು ಉಳಿಸಿಕೊಳ್ಳಬೇಕು. ಸೇವಾ ಕ್ಷೇತ್ರವಾಗಿರದೆ ಇಂದು ಪತ್ರಿಕೋದ್ಯಮವು ಉದ್ಯಮದ ಸ್ವರೂಪ ಪಡೆದಿದೆ. ಜನರ ವಿಶ್ವಾಸ ಕಳೆದುಕೊಂಡರೆ ಏನನ್ನೂ ಮಾಡಲಾಗದು ಎಂದು ತಿಳಿಸಿದರು. ಊಹಾ ಪತ್ರಿಕೋದ್ಯಮ ಬಿಟ್ಟು ಉತ್ತಮ ಪತ್ರಿಕೋದ್ಯಮ ಮಾಡಬೇಕು ಎಂದರೆ ನೀವು ತನಿಖಾ ಮತ್ತು ಅಭಿವೃದ್ಧಿ ಪತ್ರಿಕೋದ್ಯಮ ಮಾಡಬೇಕು. ಅಭಿವೃದ್ಧಿ ಪತ್ರಿಕೋದ್ಯಮ ಮಾಡಬೇಕು ಎಂದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಳ್ಳಬೇಕು ಎಂದು ಅವರಿಗೆ ಪತ್ರಕರ್ತರಿಗೆ ಸಲಹೆ ನೀಡಿದರು. ವಿಚಿತ್ರವೆಂದರೆ ಇದುವರೆಗೆ ಅಭಿವೃದ್ಧಿ ವರದಿ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೇ ಒಂದು ಅರ್ಜಿಯು ಪತ್ರಕರ್ತರಿಂದ ಮಾಹಿತಿ ಆಯೋಗದಲ್ಲಿ ಸ್ವೀಕೃತವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಗಂತ ಮಾಹಿತಿ ಹಕ್ಕು ಕಾಯ್ದೆಯನ್ನು ಯಾರೂ ಸಹ ದುರುಪಯೋಗ ಮಾಡಿಕೊಳ್ಳಬಾರದು ಎಂದು ಮನವಿ ಮಾಡಿದರು. 300 ಅಧಿಕಾರಿಗಳ ಮೇಲೆ ದಂಡ, ಪತ್ರಕರ್ತರು ಆಯೋಗದಲ್ಲಿದ್ದರೆ ಏನು ಮಾಡಬಹುದು ಎಂಬುದನ್ನು ನಾನು ಸೇರಿದಂತೆ ಬದ್ರುದ್ದೀನ್, ಬಿ ವೆಂಕಟ್ ಸಿಂಗ್ ಹಾಗೂ 4 ಪತ್ರಕರ್ತರು ಆಯೋಗದಲ್ಲಿ ಆಯುಕ್ತರಾಗಿ ಉತ್ತಮ ಕಾರ್ಯ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ತರಬೇತಿ ಮಾಡುತ್ತಿದ್ದೇವೆ. ಇದುವರೆಗೆ 300 ಜನ ಅಧಿಕಾರಿಗಳ ಮೇಲೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ದೇವೆ ಎಂದು ಅವರು ತಿಳಿಸಿದರು. ಈ ವೇಳೆ ಮಾಹಿತಿ ಆಯುಕ್ತರಾದ ಬದ್ರುದ್ದೀನ್, ಬಿ ವೆಂಕಟ್ ಸಿಂಗ್, ಪತ್ರಕರ್ತರಾದ ಕೆವಿ ಪರಮೇಶ್, ಬಾಬುರಾವ್ ಎಡ್ರಾಮಿ, ಮಹಮ್ಮದ್ ಭಾಷಾ ಗೊಳ್ಳೆಂ, ಎಚ್.ಬಿ. ಮದನಗೌಡ ಇದ್ದರು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.